ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಅಂದ್ರೆ ಶಾರ್ಟ್ ವಿಡಿಯೋನ ಮಾಡಬೇಕು, ಆದರೆ ಹೇಗೆ ಮಾಡೋದು, ಏನು ಮಾಡೋದು ಅಂತ ಗೊತ್ತಿಲ್ಲದಲೇ ಇರೋರಿಗಂತೂ ತುಂಬಾನೇ ಈಸಿ ಆಗಿರುವ ಸಿಂಪಲ್ ಆಗಿ ಯೂಟ್ಯೂಬಲ್ಲೇ ವಿಡಿಯೋನ ಶೂಟ್ ಮಾಡಿಕೊಂಡು ಯೂಟ್ಯೂಬಲ್ಲೇ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಈ ರೀತಿ ವಿಡಿಯೋಸ್ನ ಮಾಡೋ ಚಾನಲ್ಸ್ಗಳು ಬಂತು ಮಿಲಿಯನ್ ಗಟ್ಟಲೆ ವ್ಯೂಸ್ ಮತ್ತೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ನ ಪಡೆದಿದ್ದಾರೆ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಕೊಲಾಬ್ ವಿಡಿಯೋನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಅಂದರೆ ಶಾರ್ಟ್ ವಿಡಿಯೋನ ಮಾಡ್ಬೋದು ನಾವು, ಆದರೆ ಯಾವುದೇ ರೀತಿ ಎಡಿಟಿಂಗ್ ಮಾಡೋದು ಬೇಡ. ಯಾವ ರೀತಿ ಟಾಪಿಕಿಗೆ ನಾವು ವಿಡಿಯೋ ಮಾಡಬೇಕು, ಏನು ಮಾಡಬೇಕು ಅಂತ ಟೆನ್ಷನನ್ನು ಕೂಡ ನಾವು ತಗೊಳ್ಳೋ ಹಾಗಿಲ್ಲ. ಓಕೆನಾ? ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಶಾರ್ಟ್ ವಿಡಿಯೋನ ನಾವು ಈಸಿಯಾಗಿ ಯೂಟ್ಯೂಬಿಂದನೇ ಆ ವಿಡಿಯೋನ ಶೂಟ್ ಮಾಡಿ ಯೂಟ್ಯೂಬಲ್ಲೇ ನಾವು ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿ ಎಡಿಟಿಂಗ್ ಕೂಡ ಮಾಡೋದು ಬೇಡ. ಯಾರಿಗೆಲ್ಲ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ, ಅಷ್ಟಾಗಿ ನಮಗೆ ಟೈಮ್ ಇರಲ್ಲ ಅನ್ನೋರು ಈ ರೀತಿ ವಿಡಿಯೋನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಓಕೆನಾ? ಯೂಟ್ಯೂಬ್ ಶಾರ್ಟನ್ನು ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲೇ ನಾವು ಕೊಲಾಬ್ ವಿಡಿಯೋಸ್ನ ಮಾಡಿಕೊಂಡು ಯೂಟ್ಯೂಬಲ್ಲೇ ನಾವು ಅಪ್ಲೋಡ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ಓಕೆನಾ? 100% ಮಾನಿಟೈಸ್ ಕೂಡ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಕೊಲಾಬ್ ವಿಡಿಯೋನ ಮಾಡೋಕ್ಕೆ ಯೂಟ್ಯೂಬ್ ನಮಗೆ ಒಂದು ಆಪ್ಷನ್ ಕೊಟ್ಟಿರೋದು. ಓಕೆನಾ ಫ್ರೆಂಡ್ಸ್? ಇದರಿಂದ ನಾವು ಸಿಂಪಲ್ ಆಗಿ ಯೂಟ್ಯೂಬ್ ಶಾರ್ಟಲ್ಲಿ ಹೋಗ್ಬಿಟ್ಟು ನಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೋಡಿಕೊಂಡು ಆ ವಿಡಿಯೋಸ್ಗೆ ನಾವು ಬರೀ ರಿಯಾಕ್ಟ್ ಮಾಡಿದ್ರೆ ಸಾಕು, ನಮ್ಮ ವಿಡಿಯೋ ರೆಡಿ ಆಗುತ್ತೆ. ಓಕೆನಾ? ಯಾವುದೇ ರೀತಿ ಎಡಿಟ್ ಮಾಡೋದು ಬೇಡ, ಯಾವುದೇ ರೀತಿ ನಾವು ವಾಯ್ಸ್ ಓವರ್ ಮಾಡೋದು ಬೇಡ, ಏನು ಬೇಡ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಮತ್ತೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡ್ತಿದ್ದೀರಾ, ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಇದ್ದೀರಾ, ಲೈಕ್ ಮಾಡ್ತೀರಾ, ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಓಕೆನಾ ಫ್ರೆಂಡ್ಸ್? ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫ್ರೆಂಡ್ಸ್, ನಾವಿವಾಗ ಮೊದಲು ಕೊಲಾಬ್ ವಿಡಿಯೋನ ಮಾಡೋದಾದರೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನಾವು ಟೈಪ್ ಮಾಡಬೇಕು. ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಳ್ಬೇಕು ನೀವು ಯಾವ ರೀತಿ ವಿಡಿಯೋನ ಮಾಡ್ತಿದ್ದೀರಾ. ಅಂದರೆ ನೀವು ಯಾವ ರೀತಿ ವಿಡಿಯೋಗೆ ನೀವು ಈ ರೀತಿ ಕೊಲಾಬ್ ಮಾಡ್ತಾ ಇದ್ದೀರಾ ಆ ವಿಡಿಯೋನ ನೀವು ಸರ್ಚ್ ಮಾಡ್ಕೊಳ್ಳಿ. ಅಂದರೆ ಈಗ ನೀವು ಕಾಮಿಡಿ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರೆ ಕಾಮಿಡಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಯಾಡ್ ವಿಡಿಯೋಸ್ಗೆ ನೀವೇನಾದರೂ ಈ ರೀತಿ ಇದು ಮಾಡೋದಾದರೆ, ರಿಯಾಕ್ಟ್ ಮಾಡೋದಾದರೆ ನೀವು ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಯಾವ ರೀತಿ ವೀಡಿಯೋಸ್ಗೂ ಬೇಕಾದರೂ ನೀವು ಮಾಡ್ಕೊಳ್ಬೋದು, ಆದರೆ ಟ್ರೆಂಡಿಂಗ್ ಆಗಿರಬೇಕು. ಓಕೆನಾ? ನೀವಿವಾಗ ಈಗ ಕಾಮಿಡಿ ರಿಲೇಟೆಡ್ ತಗೊಳ್ತಿದ್ರೆ ಕಾಮಿಡಿಯಲ್ಲೇ ಟ್ರೆಂಡಿಂಗ್ ಆಗಿರುವಂತಹ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾನೀಗ ಬಂದುಬಿಟ್ಟು ಇಲ್ಲಿ ಒಂದು ಕಾಮಿಡಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವ್ರದ್ದು ಕಾಮಿಡಿ ವಿಡಿಯೋಸ್ಗೆ ತುಂಬಾ ವ್ಯೂಸ್ ಕೂಡ ಬಂದಿರುತ್ತೆ. ಓಕೆನಾ? ಈ ವಿಡಿಯೋಗೆ ನಾನು ರಿಯಾಕ್ಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಇಲ್ಲಿ ನೋಡಿ, ಶೇರ್ ಅಂತ ಏನಿದೆ ಅದ್ರ ಕೆಳಗಡೆ ರಿಮಿಕ್ಸ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಯೂಸ್ ದಿಸ್ ಸೌಂಡ್ ಅಂತ ಬರುತ್ತೆ. ಆಮೇಲೆ ಯೂಸ್ ದಿಸ್ ಟೆಂಪ್ಲೇಟ್ ಅಂತ ಏನಿದೆ ಅದ್ರ ಕೆಳಗಡೆ ಬಂದುಬಿಟ್ಟು ನೋಡಿ, ಇಲ್ಲಿ ಕೊಲಾಬ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೊಲಾಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ನಮಗೆ ಆ ವಿಡಿಯೋನ ಏನಿದೆ ಅದು ತೋರಿಸುತ್ತೆ. ನೋಡಿ, ಈ ರೀತಿ ವಿಡಿಯೋ ಫುಲ್ಲಾಗಿ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ನಮಗೆ ಒಂದು ಕ್ಯಾಮ್ರಾ ಆನ್ ಆಗುತ್ತೆ. ಇಲ್ಲಿ ಈಗ ಪ್ರೊಸೆಸ್ ತೊಗೊಂಡಿದೆ. ಪ್ರೊಸೆಸ್ ತಗೊಂಡಾದ್ಮೇಲೆ ಈ ರೀತಿ ಕ್ಯಾಮ್ರಾ ಆನ್ ಆಗಿದೆ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಆನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಿದೆ ಅದು ಟೈಮರ್ ಅಷ್ಟು ಬಂದುಬಿಟ್ಟು ಈ ರೀತಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಲೇಔಟ್ ಅಂತ ಇದೆ. ಲೆಫ್ಟು, ರೈಟ್, ಟಾಪ್, ಬಾಟಮ್ ಆಗಿ ಇರುತ್ತೆ. ಇದರಲ್ಲಿ ನೋಡಿ, ಈಗ ನಾನು ಲೆಫ್ಟಲ್ಲಿದ್ದೀನಿ, ಈಗ ರೈಟಿಗೆ ಆಗುತ್ತೆ ನೋಡಿ. ಈ ರೀತಿ ರೈಟಿಗೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಟಾಪಲ್ಲಿ ಈ ರೀತಿ ಕೂಡ ಬರುತ್ತೆ. ಮತ್ತು ಬಾಟಮ್ ನೋಡಿ, ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆನಾ? ಇದರಲ್ಲಿ ನಮಗೆ ಯಾವ ರೀತಿ ಬೇಕಾದರೂ ನಾವು ಮಾಡ್ಕೊಳ್ಬೋದು. ನಾನು ರೈಟಿಗೆ ಮಾಡ್ಕೊಳ್ತಾ ಇದ್ದೀನಿ. ರೈಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದ್ರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೆಡ್ ಏನು ಇದು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ರಿಯಾಕ್ಟ್ ಮಾಡೋದಷ್ಟೇ. ನಾವು ಈ ರೀತಿ ಫನ್ನಿ ವೀಡಿಯೋಸ್ಗೆ ನಾವು ಏನು ಸ್ವಲ್ಪ ರಿಯಾಕ್ಟ್ ಮಾಡಿ ನಾವೇನು ಮಾಡಬೇಕು, ಇದು ವಿಡಿಯೋ ಏನಾಗುತ್ತೆ, ವಿಡಿಯೋ ಎಂಡ್ ಆಗಿದ್ದೆ ಅದು ಬಂದುಬಿಟ್ಟು ಸ್ಟಾಪ್ ಆಗುತ್ತೆ. ಓಕೆನಾ? ಇದೇ ರೀತಿ ನಾವು ಫನ್ನಿ ವೀಡಿಯೋಗೂ ಮಾಡ್ಬೋದು, ಮತ್ತು ಏನಾದರೂ ಎಮೋಷ್ನಲ್ ವೀಡಿಯೋಸ್ಗೂ ಮಾಡ್ಬೋದು, ಸ್ಯಾಡ್ ವೀಡಿಯೋಸ್ ಎಲ್ಲ ನಾವು ಈ ರೀತಿ ಮಾಡ್ಬೋದು. ಓಕೆನಾ? ಶಾರ್ಟ್ ವೀಡಿಯೋಗೆ ಈಗ ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡಿ, ನಮ್ಮದು ವೀಡಿಯೋ ಈಗ ರೆಡಿಯಾಗಿ ಬರುತ್ತೆ. ವೀಡಿಯೋ ರೆಡಿಯಾಗಿ ಬಂದಮೇಲೆ ನಾವಿಲ್ಲಿ ಏನು ಮಾಡಬೇಕು ನೋಡಿ, ಈಗ ನನ್ನ ವೀಡಿಯೋ ರೆಡಿಯಾಗಿದೆ. ಜಸ್ಟ್ ನಾನು ನಿಮಗೊಂದು ಎಕ್ಸಾಂಪಲಿಗೆ ತೋರಿಸ್ತಾ ಇದ್ದೀನಿ, ಆಯಿತಾ? ನೀವು ಸ್ವಲ್ಪ ಕ್ಲಿಯರಾಗಿ ಫೋನನ್ನೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡು ಮಾಡಿ.
ನಾನೀಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡೋದು ತೋರಿಸ್ತೀನಿ. ಓಕೆನಾ, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಇದೆ, ನೀವೇನಾದರೂ ಕ್ಯಾಪ್ಷನ್ ಎಲ್ಲ ಬರಿಬೋದು. ಓಕೆನಾ, ಇಲ್ಲಿ ಟೈಟಲ್ ಬರಿಬೇಕು ನೀವು ಅಷ್ಟೇ. ಟೈಟಲ್ ಬರೆದ್ಬಿಟ್ಟು ಏನು ಮಾಡೋದು, ನೀವು ಜಸ್ಟ್ ಇದನ್ನು ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಲೊಕೇಶನ್ ಇರುತ್ತೆ, ಆಡಿಯನ್ಸ್ ಏನಿರುತ್ತೆ ಅದೆಲ್ಲ ಹಾಕಿಬಿಟ್ಟು ರಿಲೇಟೆಡ್ ವಿಡಿಯೋ ಎಲ್ಲ ಹಾಕ್ಬಿಟ್ಟು ನೀವೇನು ಮಾಡಿ ಇಲ್ಲಿಂದ ಅಪ್ಲೋಡ್ ಶಾರ್ಟ್ ಮಾಡಿ. ಓಕೆನಾ, ಈ ರೀತಿ ವಿಡಿಯೋನ ಮಾಡಿಕೊಂಡು ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಚಾನಲ್ನ ಯಾರೆಲ್ಲ ಮಾಡ್ತಿದ್ದಾರೆ ಅವರಂತೂ ಬಂದುಬಿಟ್ಟು ತುಂಬ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗಲಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರ್ತಿದೆ. ಓಕೆನಾ, ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ 100%. ಏನಕ್ಕಂದರೆ ಯೂಟ್ಯೂಬೇ ಬಂದುಬಿಟ್ಟು ನಮಗೆ ಕೊಟ್ಟಿರೋದು ಈ ಕೊಲ್ಯಾಬ್ ವಿಡಿಯೋಸ್ನ ಮಾಡೋಕ್ಕೆ. ಓಕೆನಾ, ನಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.